ಇವತ್ತು ಲಾಸ್ಟ್ ಡೇ. ಅಕ್ಕ ಬೇರೆ ಊರಿಗೆ ಹೊರಟಿದ್ದಾಳೆ, ಹಾಗಾಗಿ ಅವಳಿಗೆ ಶಾಪಿಂಗ್ ಮಾಡಿಸಿ ಮಕ್ಕಳನ್ನೆಲ್ಲ ಆಟ ಆಡಿಸಿ ಕಳಿಸ್ಕೊಡೋಣ ಅಂತ ಹೇಳಿ ಮಾಲಿಗೆ ಬಂದಿದ್ದೀನಿ. ಅಕ್ಕ ಚಿಕ್ಕವ ಹತ್ತೋದಾಳು. ಓ ನಮ್ಮ ಚಿಕ್ಕವ ಎಲ್ಲಿ ಕೂತ್ಕೊಬಿಟ್ಲು. ಬಾಯ್ ಚಿಕ್ಕವ. ಎಲ್ರಿಗೂ ನಮಸ್ಕಾರ. ಇವತ್ತು ನೋಡಿ ಬೆಳಗ್ಗೆನೆ ಎಲ್ಲರೂ ಬ್ರೆಡ್ ತಿಂತಾ ಇದ್ದೀವಿ. ಪೀನಟ್ ಬಟರು ಮತ್ತು ಬ್ರೆಡ್ ಬೇಕು ಅಂದರು, ಇನ್ನೊಂದು ಬ್ರೆಡ್ ಆ್ಯಂಡ್ ಜಾಮ್ ಬೇಕು ಅಂದರು. ನಮ್ಮ ಅಕ್ಕ ಮತ್ತು ತುಪ್ಪ ಹಾಕಿ ಬ್ರೆಡ್ ಫ್ರೈ ಮಾಡಿಕೊಂಡ್ಲು. ಹಾಗೆ ನಾನು ಆಮ್ಲೆಟ್ ಹಾಕ್ಕೊಂಡು ಬ್ರೆಡ್ ಮಾಡಿಕೊಂಡೆ. ಇದೇ ತಿಂಡಿ ಆಗಿಬಿಡ್ತು ಎಲ್ಲರಿಗೂ. ಇವತ್ತು ಎಲ್ಲರದ್ದು ತಿಂಡಿ ಆಯಿತು. ಎಲ್ಲರೂ ಬ್ರೆಡ್ಡಲ್ಲಿ ಎಲ್ಲ ಥರದ್ದು ಮಾಡಿಕೊಂಡು ಮಕ್ಕಳು ನಾವು ಎಲ್ಲ ತಿನ್ಕೊಂಡು ಇವಾಗ ಶಾಪಿಂಗ್ ಬಂದು. ಅಂದರೆ ಅಕ್ಕ ಇವತ್ತು ಸ್ವಲ್ಪ ನೆನ್ನೆ ಏನೋ ತೊಗೊಂಡಿದ್ಲು, ಅದು ಎಕ್ಸ್ಚೇಂಜ್ ಮಾಡಬೇಕಾಗಿತ್ತು. ಮತ್ತು ಇವತ್ತು ಅವಳು ಊರಿಗೆ ಹೋಗಬೇಕಾಗಿತ್ತು. ಹಾಗಾಗಿ ಲಾಸ್ಟ್ ಡೇ ಅಲ್ಲ, ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ಟು ಬರೋಣ ಅಂತ ಹೇಳಿ ಬಂದಿದ್ದೀವಿ. ಅದು ಅಲ್ಲದೆ ಮಕ್ಕಳಿಗೆ ಗೇಮ್ಸ್ ಆಡಿಸಿರಲಿಲ್ಲ, ಹಾಗಾಗಿ ಕರ್ಕೊಂಡು ಬಂದಿದ್ದೀನಿ. ನಮ್ಮ ಚಿಕ್ಕವ ಇದು ಫಸ್ಟ್ ಟೈಮ್ ಬಂದಾಗ ಬಂದಿದ್ಲಲ್ಲ, ಅದೇ ಮಾಡಿದ್ದಲ್ವ ಚಿಕ್ಕವ. ನೀವು ಬಂದಿದ್ಲು ಅಕ್ಕ. ಇಲ್ಲಿ ಇದು ತಗೊಳ್ತೀಯ? ಆ್ಯಕ್ಚುಲಿ ಇವತ್ತು ಅಕ್ಕ ಅವರು ಊರಿಗೆ ಹೊರಡ್ತಾ ಇದ್ದಾರೆ. ನನ್ನ ಮಗಳಿಗೆ ಎಕ್ಸಾಮ್ ಇರೋದ್ರಿಂದ ನಾವು ಮಕ್ಕಳನ್ನ ಇಲ್ಲಿ ಆಟ ಆಡಿಸಿರ್ಲಿಲ್ಲ. ಅಂದರೆ ಬೆಳಗಿನ ಟೈಮು ಮಧ್ಯಾಹ್ನ ಟೈಮು ಬರೋಕ್ಕಾಗಿರಲಿಲ್ಲ, ಅವಳಿಗೆ ಓದಿಸೋದೇ ಆಯಿತು. ಈಗ ಬನ್ನಿಲ್ಲಿ ಈಚೆ ಬಾ ಚಿಕ್ಕವ. ಇಲ್ಲಿ ಇವತ್ತು ಹೋಗ್ತಾ ಇದ್ದಾರೆ. ಇನ್ನು ಸಂಜೆ ಟೈಮ್ ನಾವು ಯಾವಾಗಲೂ ಹೊರಗಡೆ ಹೋಗೋದೇ ಆಗಿಬಿಟ್ಟಿತ್ತು. ಹಾಗಾಗಿ ಇವತ್ತು ಹೋಗೋದ್ರೊಳಗೆ ನಮ್ಮ ಚಿಕ್ಕವನಿಗೆ ಆಟ ಆಡ್ಸೋಣ ಅಂತ ಹೇಳಿ ಕರ್ಕೊಬಿಟ್ಟು ಬಂದಿದ್ದೀವಿ. ಟೈಮ್ ಝೋನಿಗೆ ಹೋಗೋಣ ಅಂತ ಹೇಳಿ. ಚಿಕ್ಕ ನೋಡಿ ಇವಾಗ ಕಲ್ತ್ಬಿಟ್ಟಿದ್ದಾಳೆ. ಇವತ್ತು ಹೊಸ್ದಾಗಿದೆ ಇದು. ಬಾ ಖುಷಿ ಅಲ್ಲೇ. ಹಾಗೆ ಲೈಟಾಗಿ ಏನಾದರೂ ಶಾಪಿಂಗ್ ಮಾಡ್ಬೋದಾ ಅಂತ ಶಾಪಿಂಗ್ ಮಾಡಿಕೊಂಡು ಆಮೇಲೆ ಲಾಸ್ಟಿಗೆ ಮಕ್ಳಿಗೆ ಆಟ ಆಡೋಕೆ ಕರ್ಕೊಂಡು ಹೋಗ್ಬೇಕಿಲ್ಲ ಅಂದರೆ ಮಧ್ಯೆ ಎದ್ದೇಳ್ಸ್ಕೊಂಬರೋಕ್ಕಾಗಲ್ಲ ಅವನು. ಹಾಗಾಗಿ ನೋಡ್ತಾ ಇದೇ ಮಾಲ್ ಕಣೆ. ಇಲ್ಲ, ನಾವು ಬಂದು ಕೂಡ ತುಂಬ ಟೈಮ್ ಆಗಿತ್ತು. ಹಾಗಾಗಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಏನಾದರೂ ಫುಡ್ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ವಿ ಬರ್ಗರ್ ಕಿಂಗಿಗೆ. ನಮ್ಮ ಮಕ್ಕಳು ನೋಡಿ ಅಲ್ಲಿಗೆ ಹೋಗಿದ್ದಾರೆ. ನಮ್ಮ ಬಿಟ್ಟು ಬಾತ್ರೂಮಿಗೆ ಟಾಯ್ಲೆಟ್ಗೆ ಹೋಗಿ ಹ್ಯಾಂಡ್ ವಾಶ್ ಮಾಡಿಸ್ಕೊಂಡು ಬಂದು ಈಗ ನಮ್ಮ ಹುಡುಕ್ತಾ ಇದ್ದಾರೆ. ನಾವು ಇಲ್ಲಿ ಮೇಲಿರೋದು ಆ್ಯಕ್ಚುಲಿ ಗೊತ್ತಿಲ್ಲ ಅವರಿಗೆ. ಮಗಳು ಅವರಿಬ್ಬರದೇ ದರ್ಬಾರು. ನೆನಪೇ ಇಲ್ಲ ನಮ್ಗಳ್ದವ್ರಿಗೆ. ಓ ನಮ್ಮ ಚಿಕ್ಕವ ಎಲ್ಲಿ ಕೂತ್ಕೊಬಿಟ್ಲು. ನನ್ನ ಮಗಳು ನೋಡಿ ನೋಡ್ತಾ ಇದ್ದಂಗೆ ಎಷ್ಟು ದೊಡ್ಡದಾಯ್ತು. ಒಳ್ಳೆ ಕಾಲೇಜ್ ಹುಡುಗಿರು ಓಡಾಡ್ದಂಗೆ ಓಡಾಡ್ತಾ ಇದೆ. ಯಾವಾಗಲೂ ಬರ್ಗರ್ ಏನು ಬೇರೆ ಥರದ್ದು ಎಲ್ಲ ಥರದ್ದು ಸ್ವಲ್ಪ ಟ್ರೈ ಮಾಡೋಣ ಅಂತ ಹೇಳಿ ಎಲ್ಲ ಕಡೆನೂ ಒಂದೊಂದು ಐಟಮ್ ತೊಗೊಂಡು, ಒಂದರಲ್ಲಿ ಬಿರಿಯಾನಿ ತೊಗೊಂಡು, ಇನ್ನೊಂದು ಯಾವ್ದಾದ್ರು ನ್ಯೂಡಲ್ಸ್ ತೊಗೊಂಡು ನೋಡಿ ಫುಡ್ ಬಂದಿದೆ. ನ್ಯೂಡಲ್ಸ್ ಅಲ್ಲಿ ನೀವು ನ್ಯೂಡಲ್ಸ್ ಬೇಕಾದರೆ ನ್ಯೂಡಲ್ಸ್ ಜೊತೆಗೆ ರೈಸ್ ಬೇಕಂದ್ರೆ ತಗೋಬೋದಿತ್ತು. ನಾವು ಬಿರಿಯಾನಿ ತೊಗೊಂಡ್ವಲ್ಲ ಜೊತೆಗೆ, ಹಾಗಾಗಿ ರೈಸ್ ಬೇಡ ಅಂತ ಹೇಳಿಬಿಟ್ಟು ನ್ಯೂಡಲ್ಸ್ ತೊಗೊಂಡು. ಎಲ್ಲಿ ಹುಡುಕ್ಬಿಟ್ರಿ ಲಾಲಿಪಾಪ್ನ? ಸೂಪರಾ, ಚೆನ್ನಾಗಿದೆ ಚಿಕ್ಕಮ್ಮ, ಸೂಪರ್. ನಮ್ಮ ಚಿಕ್ಕವ ಬರ್ಗರ್ ಗಿರ್ಗರ್ ಏನೇ ತಿನ್ನಲ್ಲ, ಬರೀ ಇದೊಂದೇ. ನನ್ನ ಬಂಗಾರಿ ಎಲ್ಲ ತಿನ್ನುತ್ತೆ. ಬರ್ಗರ್ ರಾಣಿ ಅದು. ಉಪ್ಪಿನ ರಾಣಿ, ತುಪ್ಪದ ರಾಣಿ. ಫುಲ್ ಬಾಯಿಗೆ ಹಾಕು. ಬಿಸಿ ಇಲ್ಲ. ಚೆನ್ನಾಗಿದೆ ಬಂಗಾರಿ. ಫುಡ್ ಎಲ್ಲ ಚೆನ್ನಾಗಿತ್ತು, ಇಷ್ಟ ಆಯಿತು ನನಗೆ. ಆ ನ್ಯೂಡಲ್ಸ್ ಜೊತೆ ಚಿಕನ್ ಎಲ್ಲ ಇತ್ತಲ್ಲ, ಮೋಮೋಸು, ಚಿಕನ್ ಮೋಮೋಸು ಮತ್ತು ಗ್ರೇವಿ ಚಿಕನ್ ಮತ್ತು ಇನ್ನೊಂದು ಚಿಕನ್, ಅದು ನನಗೆ ತುಂಬ ಇಷ್ಟ ಆಯಿತು. ಹಾಗೆ ಬರ್ಗರ್ ಕೂಡ ತೊಗೊಂಡು. ಆದರೆ ನಮ್ಮ ಅಕ್ಕ ಏನದು ಬರ್ಗರ್ ಕಿಂಗಲ್ಲಿ ಬರ್ಗರ್ ನಮ್ಮ ಅಕ್ಕ ಅಷ್ಟು ಇಷ್ಟಪಡಲ್ಲ. ನನಗೆ ಫೈರಿ ಬರ್ಗರ್ ಅಂದರೆ ತುಂಬಾ ಇಷ್ಟ. ವಾಟರ್ ಮೆಲನ್ ಮಗಳೇ ಅದು. ಬಟ್ಟೆ ಮೇಲೆ ಚಲ್ಕೊಂಬೇಡ ನೀನು, ಅದು ಖಾಲಿ ಮಟ್ಟದಲ್ಲಿ ಇರಲಿ ಅಕ್ಕ.
ನಮ್ಮ ಚಿಕ್ಕವ 2 ಗ್ಲಾಸ್ ಕುಡಿತಾ ಇದೆ. ಹಾಗೆ ತಿನ್ಕೊಂಡು ಹಾಗೆ ಏನೇನೋ ತಿನ್ಕೊಂಡು ಜ್ಯೂಸ್ ಎಲ್ಲ ಕುಡ್ಕೊಂಡು ಈಗ ಮಕ್ಳಿಗೆ ಲಾಸ್ಟಿಗೆ ಆಟಾಡ್ಸೋಣ ಅಂತ ಹೇಳಿ ಟೈಮ್ ಝೋನಿಗೆ ಬಂದಿದ್ದೀವಿ. ಬರ್ತಿದ್ದಾಗೇನೆ ಇಬ್ರು ಬೈಕಲ್ಲಿ ಕೂತ್ಕೊಂಡು ಬೈಕ್ ಓಡಿಸಿ ಅಲ್ಲೊಂದು ಸ್ವಲ್ಪ ಆಟಾಡಿ ನೆಕ್ಸ್ಟ್ ನನಗೆ ಟಿಕೆಟ್ ಬರೋ ಅಂತ ಗೇಮ್ಸ್ ಆಟಾಡೋಕ್ಕೆ ತುಂಬಾನೇ ಇಷ್ಟ. ಹಾಗೆ ನಾನು ಆಟಾಡ್ತಾ ಇರ್ತೀನಿ ನನ್ನ ಮಗಳ ಜೊತೆ ಇಲ್ಲಿ ಬಂದಾಗ. ಈ ಬಾಲಿಂದು ನೋಡಿ ಚೆನ್ನಾಗಿರುತ್ತೆ, ಅಂದರೆ ಈ ಒಂದೊಂದೇ ಬಾಲ್ ಹಾಕೋಕ್ಕೆ ಸಾಧ್ಯ, ಓಲ್ ಅಷ್ಟು ಚಿಕ್ಕದಿರುತ್ತೆ. ಅದಕ್ಕೆ ಎಷ್ಟು ಬಾಲ್ ಹಾಕ್ತಾರೆ ಅಷ್ಟು ಪಾಯಿಂಟ್ ಸಿಗುತ್ತೆ. ಪಟ್ 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 ಅಂತ ಹಾಕಬೇಕು. ನಾನು ನನ್ನ ಮಗಳು ಸೇರ್ಕೊಂಡು ಹಾಕ್ತಾ ಇರ್ತೀವಿ ಯಾವಾಗ್ಲೂ. ಚೆನ್ನಾಗಿರುತ್ತೆ ನೋಡಿ ಎಷ್ಟು ಟಿಕೆಟ್ಸ್ ಬಂದಿದೆ ಅಂತ. ಒಂದೊಂದು ಗೇಮ್ಸಲ್ಲಿ ಎಷ್ಟು ಆಡಿದ್ರೂ ಸ್ವಲ್ಪ ಟಿಕೆಟ್ಸ್ ಬರುತ್ತೆ. ಕೆಲವೊಂದು ಗೇಮಲ್ಲಿ ಕಡಿಮೆ ಆಡಿದರೆ ಟಿಕೆಟ್ಸ್ ಜಾಸ್ತಿ ಬರುತ್ತೆ. ಹಾಕೋ ತಡಿ ಚಿಕ್ಕ ತಡಿ. 152 ಪಾಯಿಂಟ್ಸ್. ಇಬ್ಬರಿಂದ ವೆರಿ ಗುಡ್. ಹಾಗೆ ನೆಕ್ಸ್ಟ್ ಇದೊಂದು ಗೇಮು, ಅಂದರೆ ಅಲ್ಲಿ ವೈಟ್ ಕಲರ್ದು ಬಿನ್ಗೆ ಹೆಂಗಿದೆಯಲ್ಲ ಅದಕ್ಕೆ 4 ಬಾಲ್ ಕಂಟಿನ್ಯೂಸ್ ಆಗಿ ಹಾಕಿದರೆ 1000 ಟಿಕೆಟ್ಸ್ ಬರುತ್ತೆ. ಬಟ್ 4 ಕರೆಕ್ಟಾಗಿ ಹಾಕೋಕ್ಕಾಗಲ್ಲ ಒಂದೇ ಸರಿಗೆ, ಅಲ್ಲಿ ಇಲ್ಲೇ ಹೋಗುತ್ತೆ. ಇದರಲ್ಲಿ ಆ್ಯಕ್ಚುಲಿ ಎಲ್ಲ ಹೋಲ್ಗೂ ಬೀಳುತ್ತೆ, ಆದರೆ ಟಿಕೆಟ್ ಕಡಿಮೆ ಬರುತ್ತೆ, ಅದೇ ಬೇಜಾರು. ಇನ್ನೊಂದು ಇವಳು ಕೈಲಿದೆ ಬಟ್ಟಿ ಕಣಿ ನೀನು. ಆವಾಗ ಆಟಾಡಿದ್ದು ಬೈಕ್ ರೇಸ್, ಇದು ಕಾರ್ ರೇಸ್ ಮಕ್ಕಳು ಆಟಾಡ್ತಾ ಇರೋದು. ನಮ್ಮ ಚಿಕ್ಕವಂಗೆ ಫಸ್ಟ್ ಇದು ಗೊತ್ತಿರಲಿಲ್ಲ. ಅವಳು ಔಟ್ ಆದರೆ ಅವಳು ಹೋಗಿ ಡಿಕ್ಕಿ ಹೊಡಿದ್ರೆ ಇನ್ನೊಂದು ಕಾರಿಗೆ, ನಾನು ಎಲ್ಲ ಕಾರನ್ನು ತೆಗ್ದು ಬಿಸಾಕ್ತಾ ಇದ್ದೀನಿ ಅಂದ್ಕೊಳ್ಳೋದು. ಇವಾಗ ಸ್ವಲ್ಪ ಗೊತ್ತಾಗಿದೆ. ಇದು ವಾಟರ್ ಗೇಮು, ವಾಟರಲ್ಲಿ ಶೂಟ್ ಮಾಡ್ತಾ ಹೋಗೋದು. ಇದು ಏನೋ ಒಂಥರ ಚಂದ ಇದೆ ಕೂಡ. ಮತ್ತು ನಮ್ಮ ಮಕ್ಕಳು ಅದ್ರಲ್ಲಿ ವಾಟರ್ ಜೊತೆ ವಾಟರಿಗೆ ಕೈ ಹೆಜ್ಜೋದು, ಅದ್ರಲ್ಲಿ ಮುಖ ತೊಳ್ಕೊಳ್ಳೋದು, ಏನೇನೋ ಮಾಡುತ್ತೆ. ನನ್ನ ಮಗಳು ಈಗ ಆ ಥರ ಪೋಲ್ ಬಿದ್ದೋಗ್ಬಿಟ್ಟಿದೆ. ಮತ್ತು ಅವ್ರವರೇ ಎರಚ್ಕೊಳ್ಳೋದು, ನೀರು ತಗೊಂಡು ಆ ಥರ ಕಪ್ಪಿ ಚೇಷ್ಟಲ್ಲಿ ಯಾರೂ ಆ ಥರ ಮಾಡ್ತಾರಲ್ಲ, ನಮ್ಮನೆ ಮಕ್ಕಳು ಮಾತ್ರ ಆ ಥರ ಮಾಡ್ತಾ ಕೂತ್ಕೊಳ್ತವೆ. ಅಕ್ಕ ಚಿಕ್ಕವ ಹತ್ತೋದಾಳು. ಈ ಗೇಮ್ನ 2 ಸಾರಿ ಟ್ರೈ ಮಾಡಿದ್ದೀನಿ, ಬಟ್ ಈ ಗೇಮ್ ನನಗೆ ಇಷ್ಟ ಇಲ್ಲ. ಯಾಕಂದರೆ ಯಾವುದು 10 ರಿಂಗ್ ಕೊಡ್ತಾರೆ, ಆ 10 ರಿಂಗಲ್ಲಿ ಅಲ್ಲಿ ಶೇಕ್ ಆಗ್ತಾ ಇರುತ್ತಲ್ಲ, ಆ ಹಕ್ಕಿಗಳು ಒಳಗೆ ಹೋಗಿ ಬೀಳಬೇಕು. ಒಂದೇ ಹಕ್ಕಿಗೆ ಒಂದೇ ಬರ್ಡಿಗೆ ಎಲ್ಲ 2 ಬೀಳಾಗಿಲ್ಲ, ಬಟ್ ಒಂದು ಹಕ್ಕಿಗೂ ಬೀಳಲ್ಲ, ಯಾಕಂದರೆ ಎಲ್ಲ ಶೇಕ್ ಆಗ್ತಾ ಇರುತ್ತಲ್ಲ. ಮತ್ತು ಒಂದು ಹಕ್ಕಿಗೆ 2 ಬೀಳಾಗಿಲ್ಲ, ಎಲ್ಲದಕ್ಕೂ ಒಂದೊಂದು ಬೀಳಬೇಕು. ಒಂದೇ ಬರ್ಡಿಗೆ 2-3 ರಿಂಗು ಬೀಳಂಗಿಲ್ಲ. ಹಾಗಾಗಿ ಇದು ಕಷ್ಟ. ಆದರೂ ನೋಡೋಣ, ಅಕ್ಕ ಆಟಾಡ್ತಾಳೆ ಅನ್ನೋ ಅಂತ ಅಕ್ಕನ ಕೈಯೆಲ್ಲ ಆಡಿಸಿದ್ರೆ ಅವಳು ಟುಸ್ಪಟ್ಟಾಕಿ. ಆಯಿತಾ, ಒಂದಕ್ಕೂ ಆಗಲಿಲ್ಲ. 1000 ಮತ್ತು 5 ಮಗಳೇ. ನಾನು ಆಕಾಶಕ್ಕೆ ಹೋಗ್ತಾ ಇದ್ದೀನಿ, ಬಾ ಎತ್ತಿರೋದು ಚಿಕ್ಕವ. ಯು ಚಿಕ್ಕವ ಎಲ್ಲಿ ಕಲರಾಗಿ ಹೋಗ್ತಿದ್ದಾಳೆ. ನಮ್ಮ ಪಪ್ಪ ಹಿಂಗೆ ಜೀಪ್ ಓಡಿಸೋದು. ಇದೊಂದು ಗೇಮ್ಸ್ ಆಡೋಕ್ಕೆ ಚಂದಲ್ಲ, ಒಟ್ನಲ್ಲಿ ಟಿಕೆಟ್ಸ್ ಜಾಸ್ತಿ ಬರುತ್ತೆ, ಹಾಗಾಗಿ ಚಂದ ಇದು. ಹೊಡಿ ಚಿಕ್ಕ, ಒಂದಕ್ಕೂ ಹೊಡಿತಿಲ್ವಲ್ಲ ನೀನು, ಮೇಲೆ ಬಂದು ಪಟ್ಟಂತ ಹೊಡಿಬೇಕು. ವೆರಿ ಗುಡ್ ಚಿಕ್ಕವ. ಯಾವುದಕ್ಕೆ ಚೆನ್ನಾಗಿರೋದು ಅವೆಲ್ಲ ಬರೋಲ್ಲ ನಮ್ಮದಕ್ಕೆ. ಏನಿದೆ ಇಷ್ಟೇ, 1000 ಪಾಯಿಂಟ್ಸ್ ಬಂದಿದೆ ಟಿಕೆಟ್ಸ್. ಅದರಲ್ಲಿ ನಮ್ಮ ಮಕ್ಕಳು ಶಾಪಿಂಗ್ ಮಾಡ್ತಾ ಇದ್ದಾರೆ. ಏನು ತಗೊಂಡೆ ತೋರಿಸು, ಏನೇನು ತಗೊಂಡೆ? ಪೇಂಟಿಂಗ್ ಇದೆ ಸರ್ ಮಗಳು. ಇಂಥದ್ದು ಇನ್ನೊಂದಿಲ್ಲ ಚಿಕ್ಕವ, ಎಲ್ಲ ನನ್ನ ಮಗಳು ನೋಡಿ. ಇದೊಂದು ತಗೊಂಡಿದೆ, ಇದು ಒಂದು ಇನ್ನೊಂದು ತಗೊಂಡ. ಶಾರ್ಪ್ನರ್ ಒಂದು ತೋರಿಸಿ, 2 ಶಾರ್ಪ್ನರ್. ಬನ್ನಿ ಚಿಕ್ಕವ, ಮುಗೀತು. ಈಗ ಅದೆಲ್ಲ ಮುಗಿಸ್ಕೊಂಡು ಜ್ಯೂಸ್ ಕುಡಿಯೋಣ ಅಂತ ಬಂದಿದ್ದೀವಿ. ಬ್ಲೂ 2, ಲಿಚ್ಚಿ 1 2. ಆ್ಯಕ್ಚುಲಿ ಆಟೋ ವೆಯ್ಟ್ ಮಾಡ್ತಾ ಇದೆ, ನಮ್ಮ ಅಕ್ಕ ಜ್ಯೂಸ್ ಕುಡಿ
ಒಂದು ನನ್ನ ತಲೆ ಕೆಟ್ಟಿದೆಯಾ? ಹಾಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ರೆಸ್ಟ್ ಮಾಡಿ ಆಮೇಲೆ ಬಸ್ಸಿಗೆ ಅಂತ ಹೊರಡ್ತಾ ಇದ್ದೀವಿ. ಬಸ್ಸಿಗೆ ಅಂತ ಹೇಳಿ ಮೆಟ್ರೋಗೆ ಬಂದಿದ್ವಿ, ಮೆಟ್ರೋ ಸ್ಟೇಷನ್ಗೆ. ನಮ್ಮ ಚಿಕ್ಕವನು ನಮ್ಮ ಅಕ್ಕನು ಬಸ್ ಹತ್ತಕ್ಕೆ ಹೋಗ್ತಾ ಇದೀವಿ. ಇವ ನಮ್ಮ ಚಿಕ್ಕವಂಗೆ ಬೇಜಾರು, ನನ್ನ ಬಿಟ್ಟು ಹೋಗಕ್ಕಲ್ವ ಚಿಕ್ಕವ? ನನ್ನ ಬಿಟ್ಟು ಹೋಗಕ್ಕೆ ಬೇಜಾರು ಚಿಕ್ಕವ? ನಮ್ಮ ಚಿಕ್ಕವಂಗೆ ನಾಳೆ ರಿಸಲ್ಟ್ ಇದೆ, ಹಾಗಾಗಿ ಇವತ್ತು ಹೊರಡ್ತಾ ಇದೆ. ಒಂದು ನಿಮಿಷ, ನಾವು ಹೋಗ್ತಾ ಇಲ್ಲ. ಯಾಕಂದರೆ ನನ್ನ ಮಗಳಿಗೆ ಅವ್ರಿಗೆ ರಿಸಲ್ಟ್ ಬರ್ತಾ ಇದೆ. ಆ್ಯಕ್ಚುಲಿ ಎಕ್ಸಾಮ್ಸ್ ಎಲ್ಲ ಮುಗ್ದು ಒಂದು ವಾರದ ಮೇಲೆ ರಿಸಲ್ಟ್ ಬರ್ತಿದೆ. ನನ್ನ ಮಗಳಿಗೆ ಇನ್ನೂ ಎಕ್ಸಾಮೇ ಮುಗ್ದಿಲ್ಲ, ಇನ್ನೂ 2 ಇದೆ, ನಾಳೆ ನಾಡಿದ್ದು. ಹಾಗಾಗಿ ನಾವು ಹೋಗ್ತಾ ಇಲ್ಲ. ನಾವು ಬಿಟ್ಟು ಬರೋಕ್ಕೆ ಮೆಜೆಸ್ಟಿಕ್ಕಿಗೆ ಹೋಗ್ತಾ ಇದ್ದೀವಿ. ಬಾಯ್ ಚಿಕ್ಕಮ್ಮ, ಬಾಯ್ ಮಗಳು ಚಿಕ್ಕ, ಬಾಯ್ ಬಾಯ್ ಚಿಕ್ಕವ. ಇನ್ನೇ ನಾಳೆ ನಾಡಿದ್ದು ಬರ್ತೀವಿ. ಹಾಂ ಬಾಯ್ ಮಾಡು ಮಗಳು. ಬಾಯ್ ಮಗಳೇ, ಚೆನ್ನಾಗಿ ಓದಬೇಕು. ನಾಳೆ ಎಕ್ಸಾಮ್ ಚೆನ್ನಾಗಿ ಬರೀ ಆಯ್ತಾ? ಇದನ್ನ ಅಯ್ಯೋ ಚಿಕ್ಕವು ಮತ್ತೆ ಗಿಂಟಕ್ಕೆ ಸಿಗಲ್ಲ ಅಂತ ನಮಗಳು. ಅದು ಕಾಫಿ ಚಲ್ತಿಯ ಮಮ್ಮಿದು. ಇನ್ನೇನು ಅಪೂರ್ವತೆ ಬರ್ತಾಳೆ ನಾಳೆ, ಮತ್ತೆ ಆಮೇಲೆ ನಿಮ್ಮ ಅಪ್ಪ ಬರ್ತಾರೆ, ವಾಪಸ್ ಬಂದ್ಬಿಡ್ತಾರೆ ಆಯ್ತಾ? ಅಪ್ಪ ಅವ್ರು ಫೋನ್ ಮಾಡ್ತಾ ಇದ್ದಾರೆ. ಯಾರು? ಸತೀಶ್ ಅಪ್ಪ ಅವರು. ಬಸ್ ಹತ್ತೋಣ ಅಂತ ಬಂದಿದ್ದು. ಇನ್ನೇನು ಬಸ್ ಹೊಡೋದು ಇನ್ನೂ 10 ನಿಮಿಷ ಇದೆ ಅಂದರು. ಹಾಗಾಗಿ ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ದು. ಚಿಕ್ಕವ್ ಖುಷಿ ಆಗ್ತಿದೆ ಚಿಕ್ಕ ಹೋಗೋಕ್ಕೆ. ಖುಷಿನ ಚಿಕ್ಕವ? ಕಲ್ಲಿ ಚಾಕ್ಲೇಟ್ ನೋಡಿ, ಚಿಪ್ಸ್ ನೋಡಿ, ಜ್ಯೂಸ್ ನೋಡಿ ಖುಷಿಯಾಗಿದೆ. ನಮ್ಮ ಚಿಕ್ಕವಂಗೂ ನನ್ನ ಮಗಳಿಗೂ ತುಂಬ ಬೇಜಾರು. ಯಾಕಂದರೆ ಇಷ್ಟು ದಿನ ಜೊತೆಲೇ ಇದ್ರಲ್ಲ, ಅಂದರೆ ಜಗಳ ಮಾಡಿಕೊಂಡು ಓಡಾಡ್ಕೊಂಡು ಕಿತ್ತಾಡ್ಕೊಂಡು ಆಟ ಆಡ್ಕೊಂಡು ಇವಾಗ ಹೋಗ್ತಾ ಇದ್ದಾರಲ್ಲ, ಹಂಗಾಗಿ ಇಬ್ರಿಗೂ ಬೇಜಾರು ಮಕ್ಕಳಿಗೆ. ಬಾಯ್ ಚಿಕ್ಕವ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.